ಬಿಜೆಪಿಯವರು ಇದೇ ರೀತಿ ಧೋರಣೆಯನ್ನ ಮಾಡ್ಕೊಂತಾನೆ ಬಂದಿದ್ದಾರೆ. ಈ ಹಿಂದೆ ನೀವೀಗಾಗಲೇ ನೋಡಿರ್ಬೋದು, ವಿಧಾನಸೌಧದಲ್ಲಿ 2013-14ರಲ್ಲಿ ಬ್ಲೂ ಫಿಲ್ಮ್ಸ್ ನೋಡುವಂತ ಕೆಲಸ ಮಾಡಿದ್ರು. ಅವನು ಗಂಡಸೆ ಆಗಿದ್ರೆ ಅವನು ತುಮಕೂರು ಜಿಲ್ಲೆಯಲ್ಲೇ ಪಾಠ ಕಲಿಸ್ತೀವಿ ಅವನಿಗೆ. ಅವ್ನು ಯಾವುದೇ ಪ್ರೋಗ್ರಾಮಿಗೆ ಬರಲಿ ತುಮಕೂರು ಜಿಲ್ಲೆಗೆ ಅವನಿಗೆ ಧರಣಿ ಮಾಡ್ತೀವಿ, ಅವನಿಗೆ ಮಕ್ಕಕ್ಕೆ ಮಸಿ ಬಳದೇ ಬರ್ತೀವಿ, ಚಪ್ಪಲಿನೂ ಕೂಡ ಅಲ್ಲಿ ಹೊಡೆಸ್ತೀನಿ ಅವನಿಗೆ. ಸುವರ್ಣ ಸೌಧದ ಕಲಾಪದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಎಂಬ ಆರೋಪದಡಿ ಈಗಾಗಲೇ ಸಿಟಿ ರವಿ ಪೊಲೀಸರ ವಶದಲ್ಲಿದ್ದಾರೆ. ಮತ್ತೊಂದು ಕಡೆ ಸಿಟಿ ರವಿ ತಲೆದಂಡಕ್ಕೆ ರಾಜ್ಯಾದ್ಯಂತ ಕಾಂಗ್ರೆಸ್ ಬಿಗಿಪಟ್ಟು ಹಿಡಿದು ಪ್ರತಿಭಟಿಸುತ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಮಹಿಳಾ ಮಣಿಗಳು ಸಿಟಿ ರವಿ ಭಾವಚಿತ್ರ ಹಿಡಿದು ಪೊರಕೆ ಚಪ್ಪಲಿಯಿಂದ ಹೊಡೆದು ಸಿಟಿ ರವಿ ಪ್ರತಿಕೃತಿ ದಹನ ಮಾಡಿ ರವಿ ಸತ್ತ ಎಂಬ ಘೋಷಣೆಯೊಂದಿಗೆ ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಸಿಟಿ ರವಿಗೆ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಇಲ್ವಾ? ಅವನನ್ನ ನಮ್ಮ ಸುಬರ್ದಿಗೆ ಕೊಡಿ, ನಾವು ತಕ್ಕ ಪಾಠ ಕಲಿಸ್ತೇವೆ. ಕುಣಿಗಲ್ನಲ್ಲಿ ಅಮಾಯಕರ ಜೀವ ತೆಗೆದು ಪರಾರಿಯಾಗಿದ್ದ ಆತ ಕೊಲೆಗಾರ ಆಗದೆ ಇನ್ನೇನಾಗ್ತಾನೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಸರಿಯಾಗಿ ಹೇಳಿದ್ದಾರೆ. ಪ್ರತಿ ಮನೆಯಲ್ಲಿಯೂ ಗೃಹಲಕ್ಷ್ಮಿಯರಿದ್ದಾರೆ. ಅವನಿಗೆ ತಾಕತ್ತಿದ್ರೆ ತುಮಕೂರಿಗೆ ಬರಲಿ ಎಂದು ಸಿಟಿ ರವಿಗೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಎಂತ ಒಂದು ಅಸಂವಿಧಾನಿಕ ಭಾಷೆಯನ್ನ ಬಳಸ್ತಾನೆ ಅಂತ ಹೇಳಿದ್ರೆ, ನಾವಾದ್ರೂ ಹೆಣ್ಮಕ್ಳು, ಆ ಹೆಣ್ಮಕ್ಳಿಗೆ ಅನ್ನೋದು ಬೇರೆ ಅಲ್ಲ, ಬೇರೆ ಹೆಣ್ಮಕ್ಳಿಗೆ ಅನ್ನೋದು ಬೇರೆ ಅಲ್ಲ. ರಾಜಕಾರಣ ಮಾಡ್ಲಿಕ್ಕೆ ಬರೋ ಹೆಣ್ಮಕ್ಳೆಲ್ಲ ಅದನ್ನೇ ಮಾಡಿ ಬರ್ಬೇಕನ್ನೋದಿಲ್ಲ. ಇವತ್ತು ನೀನು ಅಂದಿರೋದಕ್ಕೆ ಕ್ಷಮೆಯನ್ನ ಜನತೆಯ ಮುಂದೆ ಯಾಚಿಸಲೇಬೇಕು. ಇವತ್ತು ಬಿಜೆಪಿಯವರು ಇದೇ ರೀತಿ ಧೋರಣೆಯನ್ನ ಮಾಡ್ಕೊಂತಾನೆ ಬಂದಿದ್ದಾರೆ. ಈ ಹಿಂದೆ ನೀವೀಗಾಗಲೇ ನೋಡಿರ್ಬೋದು, ವಿಧಾನಸೌಧದಲ್ಲಿ 2013-14ರಲ್ಲಿ ಬ್ಲೂ ಫಿಲ್ಮ್ಸ್ ನೋಡುವಂತ ಕೆಲಸ ಮಾಡಿದ್ರು. ಇನ್ನು ಈ ಸಂಬಂಧ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶಶಿ ಹುಲಿಕುಂಟೆ ಮಾತನಾಡಿ, ಸಿಟಿ ರವಿಗೆ ಹೆಣ್ಣು ಮಕ್ಕಳ ಮೇಲೆ ಗೌರವ ಇಲ್ಲ. ಈತ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ತುಮಕೂರಿನಿಂದಲೇ ಹೋಗಬೇಕು. ಮುಂದಿನ ದಿನಗಳಲ್ಲಿ ಈತ ತುಮಕೂರಿಗೆ ಬಂದ್ರೆ ಯಾವ ಪಾಠ ಕಲಿಸಬೇಕು ಕಲಿಸ್ತೇವೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಅವನು ಗಂಡಸೆ ಆಗಿದ್ರೆ ಅವನು ತುಮಕೂರು ಜಿಲ್ಲೆಯಲ್ಲೇ ಪಾಠ ಕಲಿಸ್ತೀವಿ ಅವನಿಗೆ. ಅವ್ನು ಯಾವುದೇ ಪ್ರೋಗ್ರಾಮಿಗೆ ಬರಲಿ ತುಮಕೂರು ಜಿಲ್ಲೆಗೆ ಅವನಿಗೆ ಧರಣಿ ಮಾಡ್ತೀವಿ, ಅವನಿಗೆ ಮಕ್ಕಕ್ಕೆ ಮಸಿ ಬಳದೇ ಬರ್ತೀವಿ, ಚಪ್ಪಲಿನೂ ಕೂಡ ಅಲ್ಲಿ ಹೊಡೆಸ್ತೀನಿ ಅವನಿಗೆ. ಇದಿಲ್ಲಿ ನಮ್ಮ ತುಮಕೂರು ಜಿಲ್ಲೆಯಿಂದನೇ ಪಾಠ ಅವನಿಗೆ. ಅವನು ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಹೋಗಬೇಕು ಅಂದರೆ ತುಮಕೂರು ಜಿಲ್ಲೆ ಆಸ್ಪತ್ರೆಯಲ್ಲೇ ಹೋಗಬೇಕು. ಅವನಿಗೆ ನೀಟಾಗಿ ಪಾಠ ಕಲಿಸ್ತೀವಿ, ಆಮೇಲೆ ಮಾತಾಡೋಣ ಅದ್ರ ಮುಂದಕ್ಕೆ ಏನೇ ಇದ್ರೂ ಕೂಡ. ಯಾಕಂದರೆ ಇದು ಯಾರನ್ನು ಕೂಡ ನಾವೆಲ್ಲರೂ ಕೂಡ ಒಂದು ಹೆಣ್ಣಿಂದ ಬಂದಿರೋಂಥವ್ರು. ಹೆಣ್ಣಿಗೆ ಆ ಥರ ಅಂದಾಗ ಯಾರಿಗೇ ಆದ್ರೂ ಕೂಡ ಅದು ಮನಸ್ಸಿಗೆ ಎಷ್ಟೇ ನೋವಾಗುತ್ತೆ ಅಂದರೆ ಅದು ಅನಿಸ್ಕೊಂಡಿರೋರಿಗೇ ಗೊತ್ತಾಗೋಂಥದ್ದು. ಇವ್ರಿಗೆ ಮನೇಲಿ ಇವ್ರಿಗೆ ಯಾರಿಗೂ ಕೂಡ ಅಪ್ಪ ಅಮ್ಮಂದಿವ್ರಿಗೆ ಏನು ಸುಸಂಸ್ಕೃತವಾಗಿ ಇರಬೇಕು ಅಂತ ಹೇಳಿ ಯಾರನ್ನು ಕೂಡ ಇವ್ರಿಗೆ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ. ಯಾರು ಕೊಲೆಗಾಡ ಅಂತಂದಕ್ಕೆ ಅವ್ರ ಕಾರ್ ಆಕ್ಸಿಡೆಂಟ್ ಆಯಿತು, ಕುಣಿಗಲಲ್ಲಿ ಒಂದು ಸಾವಾಯಿತು. ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಆಗಿದ್ದದು. ಅವಾಗ ಏನಾಯ್ತದು, ರಾತ್ರಿ ಓಡೋದ. ಇವೆಲ್ಲದನ್ನು ಕೂಡ ಅದಕ್ಕೆ ಹೇಳಿದ್ದೀವಿ, ಕೊಲೆಗಡಕ ಅವ್ನು ಮಾಡಿದಾನೆ ಅದಕ್ಕೆ ಹೇಳಿದ್ದೀವಿ. ಅಲ್ಲೂ ಸುಳ್ಳು ಹೇಳ್ದ, ತಪ್ಪಿಸ್ಕೊಂಡ. ಇಲ್ಲಿ ಮಹಿಳೆಯರ ಮೇಲೆ ಅದನ್ನೇ ಮುಂದೆನೇ ಹೇಳಿದೆ, ಈಗ ಸುಳ್ಳು ಹೇಳ್ತಾನೆ ಆಚೆ ಬಂದು. ಅವನೇ ಬೈದ್ಬಿಟ್ಟು ಆಚೆ ಬಂದು ಧರಣಿ ಕೂತ್ಕೊಂತಾನೆ ಅಂದರೆ ಯಾರನ್ನ ಹಾಸ್ಯಾಸ್ಪದ ಅಲ್ವಾ ಇದು? ಇನ್ನು ನಗರದ ಟೌನ್ ಹಾಲ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸಿಟಿ ರವಿ ಭಾವಚಿತ್ರವನ್ನ ಹಿಡಿದು ಬಿಜೆಪಿ ವಿರುದ್ಧ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆ ಮಾಡಲಾಯಿತು. ಕ್ಯಾಮರಾಮನ್ ಸಂಜಯ್ ಜೊತೆ ಗಜೇಂದ್ರ, ಪ್ರಜಾಶಕ್ತಿ ಟಿವಿ, ತುಮಕೂರು.